ಮಾತನಾಡುವ ಮುನ್ನ 10 ಬಾರಿ ಯೋಚನೆ ಮಾಡಿ ಮಾತನಾಡಿ. ಮಾತನಾಡುವಂತಹ ಅವಕಾಶ ಸಿಕ್ಕರೆ ಒಬ್ಬರ ಮನಸ್ಸನ್ನು ನೋಯಿಸಿ ಮಾತನಾಡಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರದು. ತುಂಬ ಮಾತನಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕದಂತೆ. ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಆಡುವ ಮಾತಿನಲ್ಲಿ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಮನಸ್ಥಿತಿ ಉಳ್ಳವರಾಗಿರುತ್ತಾರೆ. ಮನಸ್ಸಿನಲ್ಲೇ ಕೊಳಕನ್ನ ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತಿದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಬಹಳ ಮುಖ್ಯ. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣವಾದರೆ ಅದು ಕಾಡು ಮೃಗದಂತೆ ನಿಮ್ಮನ್ನು ಕಾಡುತ್ತದೆ. ಇನ್ನೊಬ್ಬರ ಸಂತೋಷಕ್ಕೆ ನೀವು ಕಾರಣವಾದರೆ ನಿಮ್ಮ ಜೀವನವೂ ಕೂಡ ಸಂತೋಷದಿಂದ ಕೂಡಿರುತ್ತದೆ. ನೀವು ಏನನ್ನ ಕೊಡುತ್ತೀರಿಯೋ ಅದನ್ನೇ ಮರಳಿ ಪಡೆಯುತ್ತೀರಾ. ಮೌನ ಮತ್ತು ಮುಗುಳ್ನಗೆ ಎರಡು ಒಂದು ರೀತಿಯ ಶಕ್ತಿಶಾಲಿ ಸಾಧನಗಳು. ನಗುವು ಸಮಸ್ಯೆಗಳಿಗೆ ಪರಿಹಾರದ ದಾರಿ ತೋರಿಸಿದರೆ ಮೌನವು ಸಮಸ್ಯೆಗಳನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ. ಪ್ರತಿ ಬಾರಿಯೂ ತಪ್ಪು ಮಾಡಿದಾಗಲೂ ಬದುಕು ಎಚ್ಚರಿಕೆಯ ಸಂದೇಶಗಳನ್ನು ನಿಮಗೆ ರವಾನಿಸುತ್ತದೆ. ಅದನ್ನು ಎಚ್ಚೆತ್ತುಕೊಳ್ಳದೆ ಮನುಷ್ಯರು ಆಳವಾದ ಪ್ರವಾಸಕ್ಕೆ ಬಿದ್ದು ಹೋಗುತ್ತಾರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಶರಣಗಳನ್ನು ನೀವು ಸ್ವೀಕರಿಸುವ ಮುನ್ನ ನೀವು ನಿಯಂತ್ರಿಸದೇ ಇರಬಹುದು. ಆದರೆ ಆ ನೋವಿನಿಂದ ಏನು ಮಾಡಬೇಕು ಎಂದು ನೀವು ಖಂಡಿತ ನಿಯಂತ್ರಿಸಬಹುದಾಗಿದೆ. ಭಗವದ್ಗೀತೆಯು ನಮಗೆ ನಾವು ಕಷ್ಟದ ಸಮಯದಲ್ಲಿ ಈ ಅಂಶಗಳನ್ನು ನೆನಪಿನಲ್ಲಿ ಇಡುವುದಕ್ಕೆ ಹೇಳುತ್ತದೆ. ಈ ನೋವು ಖಂಡಿತ ಕೊನೆಗೊಳ್ಳುತ್ತದೆ. ನಿನ್ನ ಕಣ್ಣೀರು ಒಂದಲ್ಲ ಒಂದು ದಿನ ಖಂಡಿತ ನಿಲ್ಲುತ್ತದೆ. ಈ ಕಠಿಣವಾಗಿರುವಂತಹ ಸಮಯವೂ ಹೌದು, ಹೋಗುತ್ತದೆ. ಚಿಂತಿಸಬಾರದು, ತಾಳ್ಮೆಯಿಂದ ಇರಿ ಮತ್ತು ಯಾವಾಗಲೂ ಬದುಕಿನಲ್ಲಿ ಮುಂದುವರಿಯುತ್ತೀರಿ. ನಿಂತಲ್ಲೇ ನಿಂತರೆ ಜೀವನ ನಡೆಯುವುದಿಲ್ಲ. ಭಗವಂತ ಒಬ್ಬನೇ. ಭಗವಂತನಿಗೆ ಯಾರ ಅಗತ್ಯವೂ ಕೂಡ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಭಗವಂತನ ಅವಶ್ಯಕತೆ ತುಂಬ ಇದೆ. ಗುರಿಯನ್ನು ಕನಸೆಂದರೆ ನಿದ್ದೆ ಮಾಡಿದಾಗ ಬರುವುದಿಲ್ಲ. ನಿಜವಾದ ಗುರಿ ಎನ್ನುವುದು ಕನಸು ನಿದ್ದೆ ಮಾಡಲು ಬಿಡುವುದಿಲ್ಲ. ಯಾರಾದರೂ ನಮಗೆ ಕೆಡಕನ್ನು ಬಯಸದೆ ಅದು ಅವರ ಕರ್ಮ ಇರುವುದು ನಮ್ಮ ಧರ್ಮವಾಗಲಿ. ಅಧಿಕವಾಗಿ ಯೋಚಿಸುವುದರಿಂದ ಸಮಯ ವ್ಯರ್ಥವಾಗಿ ಹೋಗುವುದರ ಜೊತೆಗೆ ಖುಷಿಯು ಕಳೆದು ಹೋಗುತ್ತದೆ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವು ಧರ್ಮವೇ. ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಕೋಪ ಜಾಸ್ತಿ. ಸುಳ್ಳು ನಡೆಯುವ ಅಡ್ಡದಾರಿ ಯಾವತ್ತೂ ಶಾಶ್ವತವಲ್ಲ. ಆದರೆ ಸತ್ಯದ ದಾರಿ ಯಾವತ್ತೂ ಶಾಶ್ವತವಾಗಿ ಇರುವಂಥದ್ದು. ಎಲ್ಲರಿಗಿಂತ ನಾನು ಕೆಳಗಿದ್ದೇನೆ ಎಂದು ದುಃಖ ಪಡಬೇಡ. ಬೆಲೆ ಬಾಳುವ ಮುತ್ತು ರತ್ನ ಹವಳ ಎಲ್ಲವೂ ಭೂಮಿಯ ತಳದಲ್ಲಿ ಸಿಗುತ್ತದೆ. ಸತ್ಯಯುಗ ಎಲ್ಲವೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂತೆ. ತ್ರೇತಾಯುಗ ನಾನು ಚೆನ್ನಾಗಿರಬೇಕು, ನನ್ನವರು ಚೆನ್ನಾಗಿರಬೇಕು. ದ್ವಾಪರಯುಗ ಮೊದಲು ನಾನು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವರು. ಕಲಿಯುಗ ನನಗೆ ಮಾತ್ರ ಒಳ್ಳೆಯದಾಗಿರಬೇಕು, ಬೇರೆಯವರಿಗೆ ಕೆಟ್ಟದ್ದಾಗಿ ಇರಬೇಕು. ಸಂತೋಷವಾಗಿರು, ಎಲ್ಲವೂ ಒಳ್ಳೆಯದೇ ಎಂಬ ಕಾರಣಕ್ಕಾಗಿ ಅಲ್ಲ, ನೀವು ಎಲ್ಲದರ ಉತ್ತಮ ಭಾಗವನ್ನು ಖಂಡಿತ ನೋಡಬಹುದು ಎಂದು. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚುವುದಕ್ಕಿಂತ ಬದುಕಿದ್ದಾಗ ಬದುಕಿಗೆ ಬೆಂಕಿ ಹಚ್ಚಿದವರಿಗೆ ಹೆಚ್ಚು, ನೋಯಿಸಿದವರಿಗೆ ಶಿಕ್ಷೆ, ನೊಂದವರಿಗೆ ರಕ್ಷೆ. ಮಾನ ಪ್ರಾಣ ದಾನ ತ್ಯಾಗ ಎಲ್ಲವೂ ಭಗವಂತನ ವರದಾನ, ಮರೆಯಬಾರದು. ಬದಲಾದವರ ಜೊತೆ ಬದಲಾಗುತ್ತಲೇ ಇರಬೇಕು. ನೀವು ಕೂಡ ನೀವೇ ಬೇಕು ಎನ್ನುವರ ಜೊತೆ ಖಂಡಿತ ಬಂದು ನಿಮ್ಮೊಡನೆ ನಿಯತ್ತಾಗಿ ಇರುತ್ತಾರೆ. ಜೀವನದಲ್ಲಿ ಯಾವತ್ತೂ ನಟಿಸಲು ಹೋಗಬೇಡಿ. ಒಮ್ಮೆ ನಟಿಸಲು ಅಭ್ಯಾಸವಾದರೆ ಅದು ಜೀವನ ಪೂರ್ತಿ ನೀವು ನಟನೆಯನ್ನು ಬಿಡದೆ ಇರುವ ಹಾಗೆ ಮಾಡಿಬಿಡುತ್ತದೆ. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ. ಯಶಸ್ವಿ ಹೆಜ್ಜೆಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಬಂಗಾರದಂತಹ ಮಾತುಗಳನ್ನು ಅನುಸರಿಸಿ ನಡೆದರೆ ಜೀವನವೊಂದು ಸುಖಮಯವಾಗಿ ಇರುತ್ತದೆ. ನೀವು ಇಷ್ಟು ದೂರ ಬಂದಿರುವುದಕ್ಕೆ ಹೆಮ್ಮೆ ಪಡಿ. ಹಾಗೆಯೇ ಇನ್ನಷ್ಟು ದೂರ ಮುನ್ನುಗ್ಗಲು ಪ್ರಯತ್ನ ಪಡಿ. ಏಕೆಂದರೆ ನಿಮ್ಮಂತಹ ಬಲಶಾಲಿಗಳು ಯಾರಿರಲು ಸಾಧ್ಯವಿಲ್ಲ.
ಇಷ್ಟೆಲ್ಲ ಕಷ್ಟಗಳಿದ್ದರೂ ಎಷ್ಟು ಮುಂದೆ ಬಂದಿದ್ದೀರಾ, ನೋವುಗಳನ್ನೆಲ್ಲ ನುಂಗಿದ್ದೀರಾ. ಖಂಡಿತ ನೀವು ಶಕ್ತಿವಂತರೇ ಎಂದು ಅರ್ಥವಾಗುತ್ತದೆ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಪ್ರಯತ್ನಗಳನ್ನೇ ಮಾಡದೇ ಇರುವುದು ದೊಡ್ಡ ಸೋಲು. ಒಬ್ಬರ ಬಾಳಲ್ಲಿ ಬೆಳಕಾಗದೇ ಇದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಬಾಳಲ್ಲಿ ಕತ್ತಲು ಮಾತ್ರ ಆಗಬೇಡಿ. ಹಸಿದವರಿಗೆ ಒಂದು ಹಿಡಿಯಷ್ಟು ನೀಡಿದಾಗ ಸಿಗುವ ಸಂತೋಷ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಸಿಗುವಂತಹ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ, ಎಷ್ಟೇ ಹಣ, ಅಂತಸ್ತು, ಆಸ್ತಿಗಳಿದ್ದರೂ ಕೂಡ ಸಿಗುವ ಮಾತೇ ಇಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೊಬ್ಬ ಎಲ್ಲರನ್ನ ವೀಕ್ಷಿಸುತ್ತಿರುತ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಅವನು ಖಂಡಿತವಾಗಿಯೂ ನ್ಯಾಯವನ್ನು ಒದಗಿಸಿಕೊಡುತ್ತಾನೆ. ಕಷ್ಟಗಳನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.